ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೆಲ್ಲ ಮತ್ತು ಭಕ್ತರಿಂದ ಶಿಷ್ಯರೊಂದಕ್ಕೆಲ್ಲ ಈ ಚೈತ್ರ ಅಮಾವಾಸ್ಯೆಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ಈ ಚೈತ್ರ ಅಮಾವಾಸ್ಯೆ ವಿಶೇಷವಾಗಿ ಏಪ್ರಿಲ್ 27, 2025 ಭಾನುವಾರ ನಡೀತಾ ಇರೋದು ಸರ್ವಾರ್ಥ ಸಿದ್ಧಿಯೋಗವನ್ನು ಉಂಟು ಮಾಡಿದ ವೀಕ್ಷಕರೇ. ಇಂತಹ ಸರ್ವಾರ್ಥ ಸಿದ್ಧಿಯೋಗದಲ್ಲಿ ನಡೆಯುತ್ತಾ ಇರುವ ಈ ಅಮಾವಾಸ್ಯೆಯ ಫಲಾಫಲಗಳೇನು, ನಾವು ಈ ಅಮಾವಾಸ್ಯೆಯಂದು ಏನನ್ನು ಮಾಡಬೇಕು ಎಲ್ಲವನ್ನ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ. ಇದೇ ಭಾನುವಾರ ಅಶ್ವಿನಿ ನಕ್ಷತ್ರದಲ್ಲಿ ನಡೀತಾ ಇರುವ ಈ ಸರ್ವಾರ್ಥ ಸಿದ್ಧಿಯೋಗದಲ್ಲಿ ನಡೀತಾ ಇರುವ ಈ ಮಹಾ ಅಮಾವಾಸ್ಯೆಯಂದು ನಾವು ವಿಶೇಷವಾಗಿ ಕುಲದೇವರ ಆರಾಧನೆಯನ್ನು ಮಾಡಬೇಕು ವೀಕ್ಷಕರೇ. ಕುಲದೇವತೆಯ ಆರಾಧನೆ ಮತ್ತು ವಿಶೇಷವಾಗಿ ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಅತ್ಯಂತ ಲಾಭಾದಿಗಳನ್ನು ಪಡಿತಾ ಹೋಗ್ತಾನೆ. ಅದರೊಳಗೂ ಭಾನುವಾರ ಬಂದಿರೋದು ಸರ್ವ ಪಿತೃದೋಷಾದಿಗಳನ್ನು ಸಹ ಪರಿಹಾರವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಈ ಅಮಾವಾಸ್ಯೆಯಲ್ಲಿ ಪುಣ್ಯ ನದಿಗಳ ಸ್ನಾನ ಮತ್ತು ಸಮುದ್ರಾದಿ ಸ್ನಾನಗಳನ್ನು ಮಾಡಿ ದಾನ ಧರ್ಮಾದಿಗಳನ್ನು ನೆರವೇರಿಸಿ ಪಿತೃತರ್ಪಣಾದಿಗಳನ್ನು ನೆರವೇರಿಸುವುದು, ಗೋಪೂಜೆಯನ್ನು ಮಾಡುವುದು ಮತ್ತು ಯಾರಿಗೆ ಋಣಬಾಧೆ ಹೆಚ್ಚಾಗಿರುತ್ತೋ ಅಂಥವರು ಗೋದಾನವನ್ನು ಮಾಡುವುದರಿಂದ ವಿಶೇಷವಾದ ಅನುಗ್ರಹವನ್ನು ಪಡಿತಾ ಹೋಗ್ತಾನೆ. ಮಹಾಲಕ್ಷ್ಮಿಯ ಕೃಪೆ ಅವರ ಮೇಲೆ ಉಂಟಾಗ್ತಾ ಹೋಗುತ್ತೆ ವೀಕ್ಷಕರೇ. ಮತ್ತು ಯಾರು ಋಣಬಾಧೆಯಿಂದ ನರಳುತ್ತಾ ಇರ್ತೀರೋ ಈ ದಿನ ಸಂಜೆ ಲವಣ ದೀಪವನ್ನು ಬೆಳಗುವುದರಿಂದ ಆದಷ್ಟು ನಿಮಗೆ ಈ ಋಣಬಾಧೆಗೆ ಒಂದಲ್ಲ ಒಂದು ದಾರಿ ಸಿಗಲಿದೆ ವೀಕ್ಷಕರೇ. ಯಾಕಂದರೆ ಜಾತಕದಲ್ಲಿ ರಾಹು ಮತ್ತು ರವಿಯ ಸಂಯೋಗದಿಂದ ನಿರಂತರವಾದ ಋಣಬಾಧೆಗಳು ಮನುಷ್ಯನನ್ನ ಕಾಡ್ತಾ ಹೋಗ್ತವೆ. ಆದ್ದರಿಂದ ಈ ದಿನ ಲವಣ ದೀಪವನ್ನು ಹಚ್ಚುವುದು ಮತ್ತು ಲವಣ ದಾನವನ್ನು ಮಾಡುವುದರಿಂದ ವಿಶೇಷವಾದ ಮಹಾಗಣಪತಿಯ ಜೊತೆಯಲ್ಲಿ ಮಹಾಲಕ್ಷ್ಮಿಯ ಕೃಪೆಯನ್ನು ಪಡಿತಾ ಹೋಗ್ತಾರೆ. ಮತ್ತು ಈ ದಿನ ಭಾನುವಾರ ವಿಶೇಷವಾಗಿ ಕೆಂಪು ವಸ್ತ್ರವನ್ನು ಧರಿಸುವುದು, ಸೂರ್ಯ ನಾರಾಯಣನ ಆರಾಧನೆಯನ್ನು ಮಾಡುವುದು ಮತ್ತು ಈ ದಿನ ಮಧ್ಯಾಹ್ನದ ಸಮಯದಲ್ಲಿ ಅಭಿಜಿನ್ ಮುಹೂರ್ತದಲ್ಲಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡುವುದು, ಶಿವಾಷ್ಟೋತ್ತರವನ್ನು ಪಠಣೆಯನ್ನು ಮಾಡುವುದು, ಶಿವನಿಗೆ ಕಬ್ಬಿನ ಹಾಲನ್ನು ಸಮರ್ಪಣೆಯನ್ನು ಮಾಡುವುದರಿಂದ ಸಕಲ ಪಿತೃದೋಷಾದಿಗಳಿಂದ ಮನುಷ್ಯ ಬಿಡುಗಡೆಯನ್ನು ಹೊಂದುತ್ತಾನೆ ವೀಕ್ಷಕರೇ. ಆದ್ದರಿಂದ ಈ ಭಾನುವಾರ ಬಂದಿರುವ ಅತ್ಯಂತ ಮಹತ್ವವಾದ ಈ ಅಕ್ಷತೃತೀಯ ಅಮಾವಾಸ್ಯೆಯನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನು ಮಾಡುವುದರಿಂದ ಸಕಲ ಶುಭ ಲಾಭಾದಿಗಳನ್ನು ಮನುಷ್ಯ ಪಡಿತಾ ಹೋಗ್ತಾನೆ. ಮತ್ತು ಯಾರ ಮನೆಯಲ್ಲಿ ಅನೇಕ ರೀತಿಯಿಂದ ಅನಾರೋಗ್ಯ ತೊಂದರೆಗಳು ನಡೀತಾ ಇರ್ತವೆ ಮತ್ತು ಅನೇಕ ರೀತಿಯಿಂದ ಕ್ಯಾನ್ಸರ್ ಕಾಯಿಲೆಗಳು ಮತ್ತು ಇಂತಹ ವಿಪರೀತ ರೋಗಗಳು ಆವರಿಸ್ತಾ ಇರುತ್ತೋ ಅಂಥವರು ಈ ದಿನ ಗೋಪೂಜೆಯನ್ನು ಮಾಡಿ ಸಾಧ್ಯವಾದಷ್ಟು ಗೋಗ್ರಾಸಗಳನ್ನು ಅಂದರೆ ಗೋವಿಗೆ ತಿಂಡಿ ತಿನಿಸುಗಳನ್ನು ಕೊಡುವುದು ಮತ್ತು ಗೋಶಾಲೆಗೆ ನೆರವನ್ನು ಆಗುವುದರಿಂದ ಅನೇಕ ರೀತಿಯಿಂದ ಪರಿಹಾರಗಳು ಉಂಟಾಗ್ತಾ ಹೋಗ್ತವೆ. ಏಕೆಂದರೆ ನಮಗೆ ಯಾವುದೇ ಕಾಯಿಲೆ ಬಂದರೂ ಸಹ ಒಂದು ನಮ್ಮ ಸನಾತನ ಧರ್ಮದಲ್ಲಿ ಒಂದು ಪರಿಹಾರ ಇದ್ದೇ ಇದೆ. ನಮ್ಮ ಪ್ರಕೃತಿಯಲ್ಲಿ ಅದರ ಪರಿಹಾರ ಇರುತ್ತೆ. ನಾವು ಸೂಕ್ಷ್ಮವಾಗಿ ಹುಡುಕಿದಾಗ ಖಂಡಿತ ಯಾವುದೇ ಅದು ಕಾಯಿಲೆ ಇರಬಹುದು, ಯಾವುದೇ ಸಮಸ್ಯೆ ಇದ್ರೂ ಸಹ ಒಂದಲ್ಲ ಒಂದು ರೀತಿಯಿಂದ ಪರಿಹಾರ ಉಂಟಾಗ್ತಾ ಹೋಗುತ್ತೆ ಶಿಷ್ಯಂದಿರೇ. ಆದ್ದರಿಂದ ನಾವುಗಳು ಈ ದಿನ ಆದಷ್ಟು ಅಭಿಜಿನ್ ಮುಹೂರ್ತದಲ್ಲಿ ಶಿವನಿಗೆ ರುದ್ರಾಭಿಷೇಕಗಳನ್ನು ಮಾಡುವುದು, ಮಹಾಮೃತ್ಯುಂಜಯ ಮಂತ್ರಗಳನ್ನು ಜಪಿಸುವುದು ಮತ್ತು ಯಾರಿಗೆ ನಿರಂತರವಾಗಿ ದೃಷ್ಟಿಬಾಧೆಗಳು ನಡೀತಾ ಹೋಗ್ತವೆ ಮತ್ತು ಕೆಲಸದಲ್ಲಿ ಈಗ ಕೆಲಸಕ್ಕೆ ಸೇರಿದ್ದೀನಿ ಗುರುಗಳೇ, 6 ತಿಂಗಳಷ್ಟೊಳಗೆ ನನ್ನನ್ನು ಬಿಡಿಸ್ಬಿಟ್ರು, ಇಲ್ಲ
ಅಲ್ಲಿ ಕುತಂತ್ರದಿಂದ ನಾನು ಬಿಟ್ಟುಬಿಟ್ಟೆ, ಇಲ್ಲ ನಾನು ಪರಿಶ್ರಮ ಹಾಕ್ತಾ ಇದ್ದೆ, ಎಷ್ಟೇ ನಾನು ಪರಿಶ್ರಮ ಹಾಕಿದ್ರೂ ಸಹ ನನಗೆ ಉದ್ಯೋಗದಲ್ಲಿ ಜಯ ಸಿಗ್ತಾ ಇಲ್ಲ ಅಂತಾರೆ. ಅಂಥವರು ಸಹ ಈ ದಿನ ಏನಪ್ಪ ಮಾಡಬೇಕು ಅಂತಂದರೆ ಕೂಷ್ಮಾಂಡ ದಾನಗಳನ್ನು ಮಾಡಬೇಕು. ನಿಮ್ಮ ನಿಮ್ಮ ಲಗ್ನದ ಅನುಸಾರವಾಗಿ ಕೂಷ್ಮಾಂಡ ದಾನಗಳನ್ನು, ಉದಾಹರಣೆಗೆ ನಿಮ್ಮದು ಮೇಷಲಗ್ನ ಆಗಿತ್ತು, ಮೇಷಲಗ್ನ ಆಗಿದ್ದಾಗ 2 ಕುಂಬಳಕಾಯಿಗಳನ್ನು ದಾನವನ್ನು ಮಾಡುವುದರಿಂದ ವಿಶೇಷವಾದ ಅನುಗ್ರಹವನ್ನು ಪಡಿತಾ ಹೋಗ್ತೀರಿ. ಈ ರೀತಿಯಿಂದ ನಾವು ದಾನಗಳನ್ನು ಮಾಡುವುದರಿಂದ ವಿಶೇಷವಾದ ಫಲಗಳನ್ನು ಪಡಿತಾ ಹೋಗ್ತೀವಿ ವೀಕ್ಷಕರೇ. ಆದಷ್ಟು ಅಮಾವಾಸ್ಯೆ ದಿನ ಮನೆಯನ್ನು ಶುದ್ಧಿಯನ್ನು ಮಾಡಿ, ಅದು ಲವಣಗಳನ್ನು ಮತ್ತು ಗೋಮೂತ್ರದಿಂದ ಮನೆಯನ್ನು ಶುದ್ಧೀಕರಿಸಿ ಮನೆಯಲ್ಲಿ ಧೂಪವನ್ನು ಹಾಕಿ, ಅದರೊಳಗೂ ಬನ್ನಿ ಮರದ ಕಾಷ್ಠಗಳನ್ನು ಅಂದರೆ ಚಕ್ಕೆಗಳನ್ನು, ಕಡ್ಡಿಗಳನ್ನು ಉಪಯೋಗಿಸುವುದರಿಂದ ಮನೆಯಲ್ಲಿ ಎಂತಹ ದುಷ್ಟಶಕ್ತಿಯ ಪ್ರಭಾವಗಳು ಇದ್ದರೂ ಸಹ ಎಲ್ಲವೂ ಪರಿಹಾರವನ್ನು ಹೊಂದುತ್ತೀರಾ ವೀಕ್ಷಕರೇ. ಮತ್ತು ಕುಲದೇವತೆಗೆ ಪಾಯಸದ ನೈವೇದ್ಯವನ್ನು ಮಾಡುವುದು, ಗಣೇಶನಿಗೆ ಮೋದಕಗಳನ್ನು ನೈವೇದ್ಯವನ್ನು ಮಾಡುವುದು ಮತ್ತು ಶ್ರೀಗಂಧವನ್ನು ಅರ್ಪಣೆಯನ್ನು ಮಾಡುವುದು, ಮತ್ತು ಭಾನುವಾರ ವಿಶೇಷವಾಗಿ ಬಂದಿರುವುದರಿಂದ ಗುರುಗಳ ಪಾದ ಪೂಜೆಯನ್ನು ಮಾಡಿ, ಗುರುಗಳಿಂದ ಯಾರು ಆಧ್ಯಾತ್ಮಿಕ ಸಾಧನೆಯತ್ತ ಮುಖವನ್ನು ಮಾಡಿದ್ದೀರೋ ಅಂಥವರೆಲ್ಲ ಗುರುಗಳಿಂದ ಗುಪ್ತ ಮಂತ್ರೋಪದೇಶಗಳನ್ನು ಪಡೆದುಕೊಳ್ಳಿ. ಗುರುವಿನ ಅನುಗ್ರಹವನ್ನು ಪಡೆಯುವುದರಿಂದ ವಿಶೇಷವಾದ ದೈವಾನುಗ್ರಹಗಳು ನಿಮಗೆ ಉಂಟಾಗ್ತಾ ಹೋಗ್ತಾರೆ. ಮತ್ತು ಯಾರು ರೇಖೆ ವಿದ್ಯೆ, ಮುದ್ರಾ ವಿಜ್ಞಾನಗಳು ಮತ್ತು ಅನೇಕ ಇಂತಹ ಗುಪ್ತ ವಿದ್ಯೆಗಳನ್ನು ಅಭ್ಯಾಸವನ್ನು ಮಾಡ್ತಾ ಇರ್ತೀರಿ ಅಂಥವರೆಲ್ಲರೂ ಸಹ ಸಾಧ್ಯವಾದಷ್ಟು ನಿಮ್ಮ ಗುರುಗಳ ಸೇವೆಯನ್ನು ಮಾಡಿ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಬಂದಿರುವುದರಿಂದ ವಿಶೇಷವಾದ ಗುಪ್ತ ಮಂತ್ರದ ದೀಕ್ಷೆಗಳನ್ನು ಪಡೆಯಿರಿ ವೀಕ್ಷಕರೇ. ಆದ್ದರಿಂದ ನಾವುಗಳು ಸಹ ವಿಶೇಷವಾಗಿ ಪ್ರತಿಯೊಬ್ಬ ಗುರುಗಳ ಸೇವೆಯನ್ನು ಮಾಡಿ, ಮತ್ತು ಸಾಧ್ಯವಾದಷ್ಟು ಜಾಗತಿಕ ತಾಪಮಾನ ಏರ್ತಾ ಇರೋದ್ರಿಂದ ಪ್ರತಿಯೊಬ್ಬ ವೀಕ್ಷಕರಲ್ಲೂ ಸಹ ಒಂದು ಮನವಿ ಏನಂತಂದರೆ, ವೃಕ್ಷಗಳನ್ನು ದಿನಕ್ಕೊಂದು ವೃಕ್ಷವನ್ನಾದರೂ ನೆಡುತ್ತಾ ಬರೋದ್ರಿಂದ ಮುಂದಿನ ಪೀಳಿಗೆಗೆ ನಾವುಗಳು ಸಹ ಒಂದು ಉಡುಗೊರೆಯನ್ನು ಕೊಟ್ಟ ಹಾಗೆ ಆಗುತ್ತೆ ವೀಕ್ಷಕರೇ. ಆದಷ್ಟು ನಾವುಗಳು ಈ ಅಕ್ಷತೃತೀಯ ಅಮಾವಾಸ್ಯೆಯನ್ನು ಸದುಪಯೋಗವನ್ನು ಮಾಡಿಕೊಂಡು ದೈವದ ಕೃಪೆಯನ್ನು ಪಡೆಯೋಣ. ಮತ್ತು ವಿಶೇಷವಾಗಿ ಶ್ರೀಪೀಠದಲ್ಲಿ ಮಹಾಲಕ್ಷ್ಮಿಯ ಯಾಗವನ್ನು ಮತ್ತು ಮಹಾಗಣಪತಿಯ ಯಾಗವನ್ನು ಸಹ ಶ್ರೀಪೀಠದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮತ್ತು ವಿಶೇಷವಾಗಿ ಸಂಜೆ ಇಷ್ಟಕಾಮೀಶ್ವರಿಗೆ ಸಕಲ ದೋಷ ಪರಿಹಾರಕ ಖಡ್ಗಮಾಲಾ ದೇವಿಯಿಂದ ಸ್ತೋತ್ರದಿಂದ ಮಹಾ ಅಭಿಷೇಕಗಳು ಮತ್ತು ವಿಶೇಷವಾದ ಬಲಿತರ್ಪಣಾದಿಗಳನ್ನು ಸಹ ನೆರವೇರಿಸ್ತಾ ಇದೆ. ಸಮಸ್ತ ಭಕ್ತರಿಂದ ಶಿಷ್ಯರೊಂದರೆಲ್ಲವರು ಭಾಗವಹಿಸಿ ತಾಯಿ ಜಗನ್ಮಾತೆಯ ಇಷ್ಟಕಾಮೀಶ್ವರಿಯ ಕೃಪೆಗೆ ಪಾತ್ರರಾಗುವುದರಿಂದ ಅನೇಕ ರೋಗ ರುಜಿನಗಳಿಂದ ಮತ್ತು ಋಣಮುಕ್ತಿಯಾಗುವಂತಹ ಸಂದರ್ಭಗಳು ಸಹ ಉಂಟಾಗ್ತಾ ಹೋಗುತ್ತೆ ಅಂತಂದು ನಿಮ್ಮೆಲ್ಲರಿಗೂ ತಿಳಿಸುತ್ತಾ, ಶ್ರೀ ಪರಮದಯಾಳುವಾದ ಶ್ರೀ ಸಿದ್ಧಲಿಂಗೇಶ್ವರರು ಮತ್ತು ಜಗನ್ಮಾತೆಯಾದ ಇಷ್ಟಕಾಮೀಶ್ವರಿಯು ಸಕಲ ವೀಕ್ಷಕ ಬಾಂಧವರಿಗೆ ಮತ್ತು ಭಕ್ತರಿಂದ ಶಿಷ್ಯರೊಂದಕ್ಕೆಲ್ಲ ಪರಮೈಶ್ವರ್ಯಗಳನ್ನು, ಆಯುಷ್ಯ, ಆರೋಗ್ಯ, ಭಾಗ್ಯ, ಸಮಸ್ತ ಧನ ಕನಕಾದಿಗಳನ್ನು ಸಹ ಅನುಗ್ರಹಿಸಲಿ ಅಂತಂದೇಳಿ ತಿಳಿಸುತ್ತಾ, ಈ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ಶ್ರೀ ಮಹಾಗಣಾಧಿಪತಯೇ ನಮಃ ಎಂಬ ಮಹಾಮಂತ್ರವನ್ನು ಜಪಿಸಿ ಮಹಾಗಣಪತಿಯ ಕೃಪೆಗೆ ಪಾತ್ರರಾಗಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ಶುಭಾಶೀರ್ವಾದಗಳನ್ನು ತಿಳಿಸ್ತಾ ಇದ್ದೀವಿ. ಓಂ ನಮಃ ಶಿವಾಯ.